MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಂಗ್ಲಾಗುಡ್ಡ, ಧರ್ಮಸ್ಥಳದ ಬಂಗ್ಲಾಗುಡ್ಡದಲ್ಲಿ ಈಗಾಗಲೇ ಶೋಧ ಶುರುವಾಗಿದೆ. 13ನೇ ಪಾಯಿಂಟ್ನಲ್ಲಿ ಸಮಾಧಿ ಶೋಧ ನಡೀತಾ ಇದೆ. ದೂರುದಾರ ತೋರಿಸಿದಂಥ ಸ್ಥಳದಲ್ಲಿ ಸಮಾಧಿಯನ್ನು ತಗೊಳ್ಳಲಾಗ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ಏನಾದರೂ ಇದೆಯಾ ಅಂತ ಹುಡುಕಲಾಗ್ತಾ ಇದೆ. ಈತನೇ ಹೇಳಿದ್ದು, ನಾನು ಲೆಕ್ಕವಿಲ್ಲದಿರೋಷ್ಟು ಹೆಣಗಳನ್ನು ಇಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ದ. ಎಷ್ಟು ಹಾಕಿರಬಹುದು? ಹಾಗಾದ್ರೆ ಕೆಲವೇ ಕ್ಷಣಗಳಲ್ಲಿ ನದಿಯ ತಟಕ್ಕೆ SIT ಬರುತ್ತೆ. ಅಂದರೆ ಇನ್ನೂ ಕೂಡ ಶುರು ಆಗಿಲ್ಲ. ಹಾಗಾದರೆ ಶೋಧಕ್ಕೆ ಸಿದ್ಧತೆಗಳಾಗ್ತಾ ಇವೆ. 13ನೇ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕ್ಲೈಮ್ಯಾಕ್ಸ್ ಇರುವಂಥ ಪಾಯಿಂಟ್. ಏನು ಸಿಗುತ್ತೆ ಇಲ್ಲಿ ಅದು ಇದೊಂಥರ, ಇದು ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಇದು 13ನೇ ಪಾಯಿಂಟಲ್ಲಿ ವಿಪರೀತವಾದಂಥ ಶವಗಳನ್ನು ಹಾಕಿದ್ದೀನಿ ನಾನು, ನನಗೇ ಲೆಕ್ಕ ಇಲ್ಲ ಅಷ್ಟೊಂದು ಹಾಕಿದ್ದೀನಿ ಅಂತ ಹೇಳಿದ್ದ. ಇಲ್ಲಿ ತನಕ ಅವನ್ನೆಲ್ಲ ತೋರಿಸಿದ್ದು ಮಾಡಿದ್ದು ಎಷ್ಟರ ಮಟ್ಟಿಗೆ ನಿಜ ಆಗಿದೆ ಪ್ರಶ್ನೆ ಬೇರೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ನದಿ ತಟಕ್ಕೆ SIT ಅಧಿಕಾರಿಗಳು ಬರ್ತಾರೆ ತಂಡದ ಸಮೇತ. ಈಗಾಗಲೇ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋಕ್ಕೆ, ಪರದೆ ಹಾಕಲಿಕ್ಕೆ, ಪೈಪ್ ಗೀಪ್ ಎಲ್ಲವನ್ನು ಕೂಡ ತರಿಸಿದ್ದಾರೆ. ಟೈಟ್ ಸೆಕ್ಯೂರಿಟಿ ಇದೆ. ಟೆಂಟ್ ಹಾಕ್ತಾರಂತೆ, ಯಾರಿಗೂ ಏನು ಗೊತ್ತಾಗಬಾರ್ದು, ಏನು ಕಾಣಿಸ್ಬಾರ್ದು ಅಂತ. ವಿಪರೀತವಾದಂಥ ಸೆಕ್ಯೂರಿಟಿಯನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಸಂಗತಿ. ಈ ದೂರುದಾರ, ಸಾಮಾನ್ಯವಾಗಿ ದೂರುದಾರನ್ನ ಸಂಬಂಧಪಟ್ಟಂಥ ವಕೀಲರ ಜೊತೆಗೇ ಕಳಿಸ್ಕೊಡ್ತಾ ಇದ್ರು. ಆದರೆ ದೂರುದಾರ ಇದುವರೆಗೂ ಕೂಡ ಪತ್ತೆ ಇಲ್ಲ. 11 ಗಂಟೆಗೆ ಬರಬೇಕಾಗಿತ್ತು, ಅವನು ಬಂದಿಲ್ಲ. SIT ಅಧಿಕಾರಿಗಳು ಕಾದು ಕೂತ್ಕೊಂಡಿದ್ದಾರೆ, ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನಿಗೊಂದಷ್ಟು ಮಾಸ್ಕು ಗೀಸ್ಕು ಎಲ್ಲ ಹಾಕ್ಕೊಂಡು ಕರ್ಕೊಂಬರ್ಬೇಕು. ಇಲ್ಲಿ ತನಕ ಪತ್ತೆ ಇಲ್ಲ ನೋಡಿ ಅಣ್ಣ. ಇಲ್ಲಿ ತನಕ ಎಲ್ಲಿ ಹೋದ, ಏನು ಎತ್ತ, ಯಾವುದ್ರ ಬಗ್ಗೆನೂ ಕೂಡ ಸುಳಿವಿಲ್ಲ. ಆರಂಭದಿಂದಲೂ ಕೂಡ ಒಂದು ಅಪಸ್ವರ ಇತ್ತು. ಯಾಕೆ ಇವ್ರನ್ನ ಆ ಲಾಯರ್ ಜೊತೆ ಕಳಿಸ್ಕೊಡ್ತೀರಿ? SITನೇ ಏನಾದರೂ ಒಂದು ಸಪರೇಟ್ ವ್ಯವಸ್ಥೆ ಮಾಡೋಕ್ಕಾಗಲ್ವಾ ಅಂತ. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಯಾರಾದರೂ ಏನಾದರೂ ಮಾಡಿಬಿಟ್ರು ಅಂತ ತಿಳ್ಕೊಳ್ಳಿ, ಏನಾದರೂ ತೊಂದರೆ ಮಾಡಿಬಿಟ್ರಪ್ಪ ಅವನಿಗೆ, ಗತಿ ಏನು? ಇಡೀ ಪ್ರಕರಣವೇ ಬೇರೆ ದಿಕ್ಕಿನ ಕಡೆ ತಿರ್ಕೊಂಡ್ಬಿಡುತ್ತೆ, ಬೇರೆ ದಿಕ್ಕಿನ ಕಡೆಗೆ. ಗತಿ ಏನು ಏನಾದರೂ ಆಗ್ಬಿಟ್ರೆ? 11 ಗಂಟೆ ಆದರೂ ಕೂಡ ಇನ್ನೂ ಪತ್ತೆ ಇಲ್ಲ ಅಂತಂತಂದರೆ ಎಲ್ಲಿ ಹುಡುಕ್ತೀರಿ ಆ ಮನುಷ್ಯನ್ನ? ಎಲ್ಲಿ ಹೋದ, ಏನು ಎತ್ತ? ಸಂಬಂಧಪಟ್ಟದ ವಕೀಲರು ಏನಾದರೂ ಬಂದಿದ್ದಾರಾ? ಗೊತ್ತಿಲ್ಲ. ಇನ್ನೂ ಕೂಡ ಈತ ಬಂದಿಲ್ಲ. ಒಂಬತ್ತನೇ ದಿನದ ಶೋಧ ನಡೀಬೇಕು. ಜಿತೇಂದ್ರ ದಯಾಮ SIT ಕಚೇರಿಯಲ್ಲಿರುವಂಥ SP ಅವರು ಕೂಡ ಬಂದಿದ್ದಾರೆ. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಮತ್ತು ಇತರ ಅಧಿಕಾರಿಗಳು ಕೂಡ ಇದ್ದಾರೆ. ಸ್ಟೆಲ್ಲಾ ವರ್ಗೀಸ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. SIT ಕಚೇರಿಯಿಂದ AC ಹೊರಟಿದ್ದಾರೆ. SIT ಕಚೇರಿ ಅದು. 1.5 ಗಂಟೆ AC SIT ಕಚೇರಿನಲ್ಲೇ ಇದ್ರು ಸ್ಟೆಲ್ಲಾ ವರ್ಗೀಸ್. ಈಗ ಅವರು ಅಲ್ಲಿಂದ ತಾಲೂಕು ಕಚೇರಿಗೆ ತೆರಳಿದ್ದಾರೆ. ಯಾಕೆ ಹೋದ್ರು ಗೊತ್ತಿಲ್ಲ. ಇಲ್ಲಿ ತನಕ ಸಂಬಂಧಪಟ್ಟಂತ ವ್ಯಕ್ತಿ ಪತ್ತೆ ಇಲ್ಲ, ದೂರುದಾರ ಪತ್ತೆ ಇಲ್ಲ. ಶೋಧ ಕಾರ್ಯ ಇದೆ ಅಂತ ಹೇಳ್ತಾನೆ AC ಅವರು ಅಲ್ಲಿಂದ ಹೊರಟೋಗಿದ್ದಾರೆ. ತಾಲೂಕು ಕಚೇರಿಗೆ ಬಂದಿದ್ದಾರೆ. ಯಾಕೆ ಹೋದ್ರು, ಏನು ಅವಸರದಲ್ಲಿ ಗೊತ್ತಿಲ್ಲ. ಇನ್ನು 11 ಗಂಟೆ ಸುಮಾರಿಗೆ ಸರಿಯಾಗಿ ದೂರುದಾರನ ಕರ್ಕೊಂಡ್ಬರ್ತಾ ಇದ್ದಂಥ ವಕೀಲರು ಇಲ್ಲಿ ತನಕ ಆ ವ್ಯಕ್ತಿನ ಕರ್ಕೊಂಬಂದಿಲ್ಲ. ಆ ವ್ಯಕ್ತಿ ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ. ಎಲ್ಲಾದರೂ ಓಡೋಗ್ಬಿಟ್ರೆ ಗತಿ ಏನು? ಏನಾದರೂ ಅವನಿಗೆ ತೊಂದರೆ ಆಗಿಬಿಟ್ರೆ ಗತಿ ಏನು?
ಬಹುಶಃ ನನಗೆ ಅನಿಸುತ್ತೆ ಇವತ್ತೆಲ್ಲ ಆದಮೇಲಿಂದ ಅವನಿಗೆ ಒಂದು ಬಂದೋಬಸ್ತಲ್ಲಿ ಇಟ್ಕೋತಾರೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಅಶೋಕ್ ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಪೃಥ್ವಿರಾಜಿಂದ ಶುರು ಮಾಡ್ತಾ ಇದ್ದೀನಿ. ಪೃಥ್ವಿರಾಜ್, ಗಮನಿಸಬೇಕಾದಂಥ ಸಂಗತಿ 13ನೇ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆತ ಹೇಳಿದ್ದ 13ರಲ್ಲಿ ಲೆಕ್ಕವಿಲ್ಲದಿರುವಷ್ಟು ಹೆಣಗಳನ್ನು ನಾನು ಹಾಕಿದ್ದೀನಿ ಅಂತ. ಇವತ್ತು ತೆಗಿಬೇಕು, ಇವತ್ತು ಲೆಕ್ಕದಲ್ಲಿ ಡಿ-ಡೇ ಇದು, ಕ್ಲೈಮ್ಯಾಕ್ಸ್ ಡೇ ಇದು. ಇವತ್ತು ಎಷ್ಟು ಶವಗಳು ಸಿಗ್ತವೆ, ಎಷ್ಟು ಸ್ಕೆಲ್ಟನ್ ಸಿಗ್ತವೆ ಅದನ್ನು ನೋಡಬೇಕು. ಆದರೆ ಅಚ್ಚರಿ ಅಂತಂದರೆ ಇಲ್ಲಿ ತನಕ ಆ ವ್ಯಕ್ತಿನೇ ಪತ್ತೆ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ಇವತ್ತು ಎಲ್ಲರೂ ಕೂಡ ಅನ್ಕೊಂಡಿದ್ರು ಅಂದ್ರೆ ಪಾಯಿಂಟ್ ನಂಬರ್ 13ಕ್ಕೆ ಏನೇನು ಬರ್ತಾರೆ ಅಂತ ಅನ್ಕೊಂಡಿದ್ದಂಥದ್ದು. ಆದರೆ ಈಗ ಸದ್ಯಕ್ಕೆ ಏನು ಕೂಡ ಅಂದ್ರೆ ಇಲ್ಲಿಗೂ ಯಾರು ಕೂಡ ಇನ್ನೂ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಈ SIT ಆ ಕಚೇರಿಗೆ ಏನು ದೂರುದಾರ ಇನ್ನೂ ಕೂಡ ಬಂದಿಲ್ಲ. ಅದ್ರ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿಗೆ ಬಂದಿಲ್ಲ. ಇಲ್ಲಿ ಪ್ರಮುಖವಾಗಿ ಈಗ 1 ಗಂಟೆ ಆಯ್ತಾ ಬಂತು. 1 ಗಂಟೆಯಿಂದ ಈ ಒಂದು ಉತ್ಖನನ ಕಾರ್ಯವನ್ನು ಆರಂಭಿಸಿದ್ರೆ ಅದು ಸರಿಯಾಗಿ ಆರಂಭ ಆಗ್ಲಿಕ್ಕೆ ಗಂಟೆಗಟ್ಟಲೆ ತಗೊಳುತ್ತೆ, ಮತ್ತೆ ಅದು ನಡೀಲಿಕ್ಕೂ ಕೂಡ ಗಂಟೆಗಟ್ಟಲೆ ಬೇಕು. ಯಾಕಂತ ಹೇಳಿದ್ರೆ ಈ ಪಾಯಿಂಟ್ ನಂಬರ್ 13 ಅಷ್ಟು ದೊಡ್ಡ ಮಾರ್ಕ್ ಅನ್ನ ಮಾಡಿರುವಂತದ್ದು. ಆತ 1-2 ನಂಬರ್ ಅನ್ನ ಹೇಳಿಲ್ಲ. ಆತ ಯಥೇಚ್ಛವಾಗಿ ಯಾವುದು ನಂಬರ್ ಇರುತ್ತೆ ಯಥೇಚ್ಛವಾಗಿ ಸಾಕಷ್ಟು ಹೆಣಗಳಲ್ಲಿ ಸಿಗುತ್ತೆ ಅಂತ ಆತರ ಹೇಳಿರುವಂತದ್ದು. ಅದನ್ನ ದಾಖಲನ್ನ ಕೂಡ ಈ ಒಂದು SIT ಟೀಮ್ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನ ಜಾಸ್ತಿ ಕೊಡಲಾಗಿದೆ. ನಿನ್ನೆ ಏನು ಅಹಿತಕರ ಘಟನೆಗಳು ನಡೀತು, ಆ 2 ಗುಂಪುಗಳ ಮಧ್ಯೆ ಹೊಡೆದಾಟ ಘರ್ಷಣೆಗಳಾಯಿತು, ಸೊ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೀತು. ಇದೆಲ್ಲ ಬೆಳವಣಿಗೆಗಳಾದ್ಮೇಲೆ SIT ಎಲ್ಲೋ ಒಂದ್ ಕಡೆ SITಗೂ ವಿಚಲಿತ ಆಗಿದ್ದಂಥದ್ದು. SIT ಅವರು ಕೂಡ ಇದಕ್ಕೆ ಡಿಸ್ಟರ್ಬ್ ಆದ್ರು. ಸೊ ಅದಾದ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡ್ತೀವಿ, ನಾಳೆ ನಡೆಯುವಂತಹ ಈ ಒಂದು ಉತ್ಖನನ ಕಾರ್ಯಕ್ಕೆ ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡ್ತೀವಿ ಅಂತ ಅರುಣ್ ಅವರು ಕೂಡ TV9ಗೆ ಮಾತಾಡ್ತಾ ಹೇಳಿದಂಥದ್ದು. ಸೊ ಅದೇ ರೀತಿ ಅವರು ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಹೆಚ್ಚುವರಿ ಪೊಲೀಸರನ್ನ ಕೊಟ್ಟು SITಗೆ ಭದ್ರತೆಯನ್ನ ಕೊಟ್ಟಿದ್ದಾರೆ. ಆದರೆ SIT ಅಧಿಕಾರಿಗಳು ಈ ಕಡೆ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಆ ದೂರುದಾರ ಕೂಡ ಇನ್ನೂ ಅಲ್ಲಿ ಬಂದಿಲ್ಲ. ಸೊ ಆರಂಭಿಕ ಹಂತದಲ್ಲಿ ಈ ಪ್ರಕರಣ SITಗೆ ಹೋಗೋಕ್ಕಿಂತ ಮೊದಲೇನೆ ಇಂಥದ್ದೊಂದು ಅನುಮಾನವನ್ನ ಪೊಲೀಸ್ ಇಲಾಖೆ ವ್ಯಕ್ತಪಡಿಸಿದ್ದು. ನಾವು ಇದನ್ನ ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಪ್ರಕರಣ ಇನ್ನೂ SITಗೆ ಹೋಗಿರಲಿಲ್ಲ. ಆಗ ಇನ್ನು ಜಿಲ್ಲಾ ಪೊಲೀಸರಿಗೆ ಈ ಒಂದು ಪ್ರಕರಣ ಅವರ ಸುಪರ್ದಿನಲ್ಲಿತ್ತು. ಸೊ ಆ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಅರುಣ್ ಅವರು ಒಂದ್ ನಿಮಿಷ ನೀವು ಹಾಗೇನೆ ಸಂಪರ್ಕದಲ್ಲಿ ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.